ಮೋಸ್ಟ್ಲಿ ನಿಮಗೆ ಒಂದು ಟರ್ನಿಂಗ್ ಅಥವಾ ಬ್ರೇಕ್ ಅಂತ ಕೊಟ್ಟಿದ್ದಂದ್ರೆ ಕಾಂತಾರ ಹೌದು. ಸಾಂಗು. ಸೊ ಅದು ಆಪರ್ಚುನಿಟಿ ಯಾವ ಥರ ಬಂತು? ಅದಾದ್ಮೇಲೆ ನಿಮಗೆ ಯಾವ ಥರ ಮತ್ತೆ ಈಗ ಒಂದು ಕಾಲು ವರ್ಷ ನೀವು ಸ್ಟ್ರಗಲ್ ಪಟ್ರಿ ಒಂದು ಸಾಂಗ್ ಆದ್ಮೇಲೆ ಇನ್ನೊಂದು ಸಾಹಿತ್ಯ ಬರೆಯೋದಕ್ಕೆ. ಸೊ ಕಾಂತಾರದು ಹಿಟ್ ಆದ್ಮೇಲೆ ನಿಮ್ಗೆ ಯಾವ ಥರ ಆಯಿತು ಅಂತ? ಸೊ ಇನ್ನೂ ಬೇಕಾಗಿದೆ ಆದಮೇಲೆ ನನಗೆ ಎವ್ರಿಡೇ ಹಾಡುಗಳಿರೋದು ಬರೆಯೋದಕ್ಕೆ. ನಾನು ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೆ. ತುಂಬ ಅಪ್ರೋಚ್ ಮಾಡ್ತಾ ಇದ್ರು ಅವಾಗ. ನಾನು ಈವನ್ ಸ್ಮಾಲ್ ಸ್ಕ್ರೀನ್ಗೆ ಕೂಡ ವರ್ಕ್ ಮಾಡ್ತಿದ್ದೆ. ಸೊ ಇದು ನಡೀತಾ ಇರಬೇಕಾದ್ರೆ ಆಮೇಲೆ ನಾನು ಶಿವಣ್ಣ ಅವ್ರ ಸಿನಿಮಾಗೂ ವರ್ಕ್ ಮಾಡೋ ಅವಕಾಶ ಸಿಕ್ತು ನನಗೆ. ಬೈರಾಗಿ ಅಂತ ಅದ್ರಲ್ಲಿ 2 ಸಾಂಗ್ ಬರೆದೆ. ಡಾಲಿ ಅವ್ರ ಸಿನಿಮಾ ಮಾನ್ಸೂನ್ ರಾಗ ಆಗಿರ್ಬೋದು, ಗಣೇಶ್ ಅವ್ರದ್ದು ಸಖತ್ ಅಂತ. ಸೊ ತುಂಬ ಒಳ್ಳೊಳ್ಳೆ ಹೀರೋಸ್ಗಳಿಗೆ ನನಗೆ ಹಾಡು ಬರೆಯೋಂಥ ಅವಕಾಶ ಸಿಕ್ತು. ಸೊ ಬಟ್ ಇನ್ನೂ ನನಗೊಂಚೂರು ದೊಡ್ಡ ಬ್ರೇಕ್ ಅಂತ ಬೇಕು ಅಂತ ಕಾಯ್ತಾ ಇದ್ದೆ. ಆವಾಗ ಒಂದು ಸತಿ ಏನಾಗಿತ್ತು, ರಿಷಬ್ ಸರ್ದು ಹರಿಕಥೆಯಲ್ಲ ಗಿರಿಕಥೆಗೆ ನಾನೊಂದು ಹಾಡು ಬರೀಬೇಕಿತ್ತು. ಅದಕ್ಕೆ ನನಗೆ ಡೈರೆಕ್ಟರ್ ಕರೆದಿದ್ರು ಅವ್ರ ಆಫೀಸ್ಗೆ. ಸೊ ಅಲ್ಲಿ ನಾನು ಡೈರೆಕ್ಟರ್ ಮೀಟ್ ಮಾಡಿ ನನಗೆ ರಿಷಬ್ ಸರ್ನ ಮೀಟ್ ಮಾಡಬೇಕು, ಅವರು ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ಅದಕ್ಕೆ. ಸೊ ಅವ್ರು ಮೀಟ್ ಮಾಡಬೇಕು, ಸರ್ನ ಮೀಟ್ ಮಾಡ್ತೀನಿ ಅಂತ ಕೇಳಿದಾಗ ಡೆಫಿನೆಟ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿ ಅವರು, ನಾನು ಅವ್ರ ಚೇಂಬರ್ ಒಳಗಡೆ ಹೋದಾಗ ಅವರು, ನಾನು ಅವ್ರಿಗೆ ಮರವಂತೆ ಅಂದ ಕೂಡಲೇ ನಾವು ನಮ್ಮ ಕುಂದಾಪುರದವರು ಅಂತ ಹೇಳಿ ಕಂಡು ಮಾತಾಡ್ಸಿದ್ರು. ಮಾತಾಡಿಸಿ ಆಮೇಲೆ ನಾನು ಅವ್ರ ಜೊತೆ ಒಂದು ಫೋಟೋ ತೊಗೊಂಡು ಬಂದೆ. ಸೊ ಇದೆಲ್ಲ ನಡೆದಿತ್ತು. ಬಟ್ ನನಗೆ ಆ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕಾಗಿರಲಿಲ್ಲ, ಸಾಂಗ್ ಬರೆಯೋಕ್ಕಾಗಿರಲಿಲ್ಲ. ಸೊ ಬಟ್ ನನಗೆ ಅದು ಇಮಿಡಿಯೇಟ್ಲಿ ಒಂದಿನ ನನಗೆ ಕಾಂತಾರ ಅನೌನ್ಸ್ ಆಯಿತು, ಎಲ್ಲ ಪೋಸ್ಟರ್ ಎಲ್ಲ ತುಂಬ ಇದಾಗಿತ್ತು, ಏನೋ ಹೊಸದಾಗಿ ಆಗ್ತಾಯಿದೆ ಹೊಂಬಾಳೆ ಮತ್ತು ರಿಷಬ್ ಶೆಟ್ಟಿ ಅವರ ಒಂದು ಕಾಂಬಿನೇಷನಲ್ಲಿ ಅನ್ನೋದೊಂದು ಬಜ್ ಇತ್ತು ಇಂಡಸ್ಟ್ರಿಯಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಸರ್ದು ನಂಬರ್ ಸೇವ್ ಮಾಡ್ಕೊಂಡಿದ್ದೆ, ರಿಷಬ್ ಸರ್ದು. ಸುಮ್ಮನೆ ಅವಾಗವಾಗ ನನ್ನ ಸಾಂಗ್ಸ್ದೆಲ್ಲ ಸುಮ್ಮನೆ ಈ ಬ್ರಾಡ್ಕಾಸ್ಟ್ ಲಿಸ್ಟ್ ಥರ ಇದರಲ್ಲೆಲ್ಲ ಕಳಿಸ್ತಾ ಇದ್ದೆ. ಒಂದಿನ ಒಂದು ಮಧ್ಯಾಹ್ನ ನಾನು ಹಿಂಗೆ ಮಲ್ಕೊಂಡು ಹಿಂಗೆ ಎದ್ದು ಹಿಂಗೆ ಸುಮ್ಮನೆ ಹಿಂಗೆ ಫೋನ್ ನೋಡ್ತಿರ್ಬೇಕಾದ್ರೆ ಇಮಿಡಿಯೇಟ್ಲಿ ರಿಷಬ್ ಶೆಟ್ಟಿ ಸರ್ ಅಂತ ಕಾಲ್ ಬಂದಂಗಾಯ್ತು. ನನಗೆ ನಿಜವಾಗ್ಲೂ ಒಂದು ಮೂಮೆಂಟಿಗೆ ನಿಜಾನ ಅನ್ನೋ ಥರ ಅನಿಸ್ತು. ಅಂದರೆ ಸರ್ ಹೇಗೆ ಕಾಲ್ ಮಾಡ್ತಾರೆ, ಅವ್ರ ಹತ್ರ ನನ್ನ ನಂಬರ್ ಅವ್ರ ಹತ್ರ ಇದೆಯಾ ಅನ್ನೋ ಥರ. ಅವ್ರು ಇಮಿಡಿಯೇಟ್ ಮಾತಾಡಿ ನನಗೆ, ಅಂದರೆ ತುಂಬ ವರ್ಷದಿಂದ ಪರಿಚಯ, ನಾವಿಬ್ಬರು ಆತ್ಮೀಯ ಅನ್ನೋ ಥರನೇ ಮಾತಾಡ್ಸಿದ್ರು ಅವರು. ಮಗ ಎಲ್ಲಿದೆಯಾ ಅಂತ ಕೇಳಿ, ಈ ಥರ ಕಾಂತಾರ ಅಂತ ಸಿನಿಮಾ ಮಾಡ್ತಾಯಿದ್ವಿ, ಅದಕ್ಕೊಂದು ಲವ್ ಸಾಂಗ್ ಪ್ಲ್ಯಾನ್ ಮಾಡ್ತಾಯಿದ್ವಿ, ನನಗೆ ಕರಾವಳಿ ಫ್ಲೇವರ್ ಬೇಕು ಅದಕ್ಕೆ. ಸೊ ನನಗೆ ನೀನು ಸೂಟಬಲ್ ಅಂತ ಅನಿಸ್ತು, ನಿನ್ನ ಸಾಂಗ್ಸ್ ಎಲ್ಲ ಕೇಳಿದಾಗ ನನಗೆ ಅಂತ ಹೇಳಿ. ಸೊ ಅಲ್ಲಿಂದ ನೆಕ್ಸ್ಟ್ ಡೇ ನಾನು ಇದಕ್ಕೆ ಹೋದೆ, ಕುಂದಾಪುರ ಹೋಗಿ ಕಾಂತಾರ ಸೆಟ್ಗೆ ಹೋಗಿ ಕಂಬಳದ ಪೋರ್ಷನ್ ಎಲ್ಲ ಶೂಟ್ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಸರ್ ಜೊತೆ ಮಾತಾಡ್ಕೊಂಡು ಬಂದು ಇಮಿಡಿಯೇಟ್ಲಿ ನಾನು ಯುವ ಮೆರಿಡಿನ್ ಅಂತ ಅಲ್ಲಿ ಅಜ್ಜು ಸರ್ ಇದ್ರು, ಅವ್ರು ಕಂಪೋಸಿಂಗ್ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ನಾನು ಮತ್ತು ಅಜ್ಜು ಸರ್ ಒಂದು ಸ್ಕ್ರ್ಯಾಚ್ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅವ್ರೊಂದು ಟ್ಯೂನ್ ಮಾಡಿದರು, ಅದಕ್ಕೆ ನಾನು ಲಿರಿಕ್ಸ್ ಬರೆದೆ. ಆಮೇಲೆ ಅಲ್ಲಿಂದ ಹಾಗೆ ಸ್ಟಾರ್ಟ್ ಆಯ್ತದು, ಕಾಂತಾರದ ಸಿಂಗಾರ ಸಿರಿಯ ಕೆಲಸ ಸ್ಟಾರ್ಟ್ ಆಯ್ತು ಅಲ್ಲಿಂದ. ಸೊ ಅದೊಂದು ಹಿಟ್ ಇಂಡಸ್ಟ್ರಿಯಲ್ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹಿಟ್ಟು ಈ ಸಾಂಗ್ ಟಿಲ್ ಇಲ್ಲಿವರೆಗೂ ಕೂಡ. ಸೊ ಅದಾದಮೇಲೆ ಏನೇನಾಯಿತು, ಅವಕಾಶಗಳಾಗಿರ್ಬೋದು, ನಿಮ್ಮನ್ನ ಗುರ್ತಿಡಿಯೋದಾಗಿರ್ಬೋದು? ಸೊ ಅದಾದಮೇಲೆ ನಿಜವಾಗ್ಲೂ ಲೈಫ್ ಚೇಂಜ್ ಆಯಿತು. ಅಂದರೆ ಸಿಂಗಾರ ಸಿರಿಯೆ ಆದಮೇಲೆ ನಾನೇನು ಹಿಂದೆ ಕೆಲಸ ಮಾಡ್ತಿದ್ದೆ ಅದರ ಒಂದು 2 ಪಟ್ಟು ಕೆಲಸಗಳಾಗಿರ್ಬೋದು, ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು ನನಗೆ. ಸೊ ಅದು ಒಂದು 2022 ಏನು ರಿಲೀಸ್ ಆಯಿತು, 23, 24 ಕಂಪ್ಲೀಟ್ ನಾನು ಲಿರಿಕ್ ರೈಟಿಂಗ್ ಮಾಡಿಕೊಂಡೇ ಬಂದೆ. ಸೊ ಎವ್ರಿಡೇ ನನಗೆ ಹಾಡು ಬರೆಯೋದಕ್ಕಿತ್ತು, ಒಳ್ಳೊಳ್ಳೆ ಸಿನಿಮಾಗಳಾಯಿತು. ಸೊ ಅದು ಹಾಗೆ ಬಂದು 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 ಇವಾಗ ಡೆವಿಲ್ ಆಗಿರ್ಬೋದು ಮತ್ತು ಕಾಂತಾರ ಚಾಪ್ಟರ್ 1 ಬರೆಯೋಂಥ ಅವಕಾಶ ಸಿಕ್ತು. ಗ್ಯಾಪಲ್ಲಿ ಯುವ ಸಿನಿಮಾಗೆ ಬರೆದೆ, ಅದರಲ್ಲಿ ಕವಿತೆ ಆಗಿರ್ಬೋದು. ಬಗೀರ ಸಿನಿಮಾಗೆ ವರ್ಕ್ ಮಾಡಿದೆ, 2 ಸಾಂಗ್ ಬರ್ತಿದೆ, ಒಂದು ಪರಿಚಯವಾದೆ ಮತ್ತು ಕಣ್ಣಲ್ಲಿ ಕಣ್ಣಿಡು ಅಂತ. ಈ ಥರ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಜೊತೆ, ಎಸ್ಪೆಷಲಿ ಹೊಂಬಾಳೆ ಜೊತೆ ಮತ್ತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ತು ಕಾಂತಾರ ಆದಮೇಲೆ. ಸೊ ಒಂದು ದೊಡ್ಡ ಅದಾದಮೇಲೆ ಮಾರ್ಟಿನ್ಗೆ ಬರೆದಿದ್ದೆ, ಒಂದು ಐಟಮ್ ನಂಬರ್ ಬರೆದಿದ್ದೆ, ಕಬ್ಜಾಗೆ ಬರೆದಿದ್ದೆ. ಸೊ ನಮ್ಮ ಕೆಲಸದ ಒಂದು ಏನು ಒಂದು ಆವರಣ ಇದೆ, ಅದು ಸ್ವಲ್ಪ ದೊಡ್ಡದಾಗ್ತಾ ಹೋಯಿತು. ಸೊ ದೊಡ್ಡ ಸಿನಿಮಾಗಳಲ್ಲೂ ಕೂಡ ದೊಡ್ಡ ಪ್ರೊಡಕ್ಷನ್ ಅವರು ಕೂಡ ಗುರುತಿಸಿ ನನಗೆ ಕೆಲಸ ಕೊಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲ ಬದಲಾವಣೆಗಳಾಗ್ತಾ ಹೋಯಿತು. ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಹೀರೋಗಳಿಗೂ ನಿಮ್ಮ ಒಂದು ಸಾಹಿತ್ಯ ಇದ್ದೇ ಇರುತ್ತೆ. ಹೌದು. ಸೊ ಟಿಲ್ ನಾವು ನಾನು ಸುದೀಪ್ ಸರ್ ಮತ್ತು ಯಶ್ ಅವರನ್ನು ಹೊರತುಪಡಿಸಿ ಎಲ್ಲ ಸ್ಟಾರ್ಸ್ಗೂ ಬರೆಯುವಂಥ ಅವಕಾಶ ಸಿಕ್ತು ನನಗೆ. ಓಕೆ. ಸೊ ಒಂದೇನಂತಂದರೆ, ಇವಾಗ ರವಿ ಬಸ್ರೂರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಿ, ಅವ್ರು ಇವಾಗ ನಿಮಗೆ ಬೀಗರು. ಸೊ ಆ ಒಂದು ಒಡನಾಟ ಯಾವ ಥರ ಇತ್ತು ಅಂತ, ಅವ್ರ ಜೊತೆ ನೀವು ಅಪ್ರೋಚ್ ಆಗಿದ್ದಂಗೆ, ಅವರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅವ್ರ ಜೊತೆ ಜಾಯ್ನ್ ಆಗಿದ್ದು ಯಾವಾಗ? ಸೊ ಅದು 2015-16 ಅನಿಸುತ್ತೆ. ನಾನು ಫಸ್ಟ್ ಬೆಂಗಳೂರು ಬಂದು, ನಾನು ಅಂದರೆ ನಮ್ಮ ಕೆಲಸ ಮಾಡಬೇಕು ಅಂತ ಇತ್ತು. ಒಂದು 2 ವರ್ಷ ಕೆಲಸ ಮಾಡ್ತೀನಿ, ಟಿಲ್ ನಾನು ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದು ಅದೆಲ್ಲ ಇದೆಯಲ್ಲ. ಸೊ ಟೈಮ್ ಹಿಡಿಯುತ್ತೆ ಇಂಡಸ್ಟ್ರಿಯಲ್ಲಿ, ಕೆಲಸ ಮಾಡ್ಕೋತಾ ಇದು ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಬಟ್ ನನ್ನ ಕೆಲಸ ಸಿಗಲೇ ಇಲ್ಲ, ಆಲ್ಮೋಸ್ಟ್ ಒಂದು 8 ಮಂತ್ಸ್ ಕೆಲಸನೇ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಿದೆ, ಆಗಿದ್ದಾಗಲಿ ಅಂತೇಳಿ ರವಿ ಬಸ್ರೂರ್ನ ಅಪ್ರೋಚ್ ಮಾಡಿ ಅವ್ರ ಜೊತೆ ಸೇರಿಕೊಂಡೆ. ಅಲ್ಲಿ ಬರವಣಿಗೆ ಮಾಡ್ತಾ ಅವ್ರದ್ದೊಂದು ಸಿನಿಮಾ ಮಾಡ್ತಾಯಿದ್ರು ಬಿಲಿಂಡರ್ ಅಂತ, ಅದಕ್ಕೆ ಡೈಲಾಗ್ಸ್ ಬರೆದೆ. ಅದಾದಮೇಲೆ ಕಟಕ ಅಂತ, ಅದಕ್ಕೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸಿಗೆಲ್ಲ ವರ್ಕ್ ಮಾಡಿದೆ. ಸೊ ಇದು ಮಾಡ್ತಾ ಆ ಗ್ಯಾಪಲ್ಲಿ ನನ್ನ ಕೆಲಸನೂ ಸಿಕ್ತು. ಒಂದು 8 ಮಂತ್ಸ್ ಅವ್ರ ಜೊತೆ ವರ್ಕ್ ಮಾಡ್ತಿದ್ದಂಗೆ ನನಗೆ ವಿಪ್ರೋಜಿ ಹೆಲ್ತ್ ಕೇರ್ ಅಂತ ಅಲ್ಲಿ ಕೆಲಸ ಸಿಕ್ತು, ಅಲ್ಲಿ ಹೋದೆ.
ಅಲ್ಲಿ ಹೋಗಿನೂ ಕೂಡ ನಾನು ಇಲ್ಲಿ ವೀಕೆಂಡ್ ಆಗಿರ್ಬೋದು ಅವಾಗ ರಜೆ ಹಾಕಿ ಈ ಥರ ಎಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾನೆ ಇದ್ದೆ. ಓಕೆ. ಸೊ ಹಾಗೆ ನಡೀತಾ ನಾನು ಅದಾದ್ಮೇಲೆ ಮತ್ತೆ 2 ಇಯರ್ಸ್ ಆದಮೇಲೆ ಕೆಲಸ ಬಿಟ್ಟು ಮತ್ತೆ ಬಂದು ಅವ್ರ ಜೊತೆ ಜಾಯ್ನ್ ಆದೆ. ಗಿರ್ಮಿಟ್ ಅಂತ ಒಂದು ಮಕ್ಕಳನ್ನ ಇದನ್ನ ಮಾಡ್ಕೊಂಡು ಸಿನಿಮಾ ಮಾಡಿದ್ರು. ಹೌದು. ಅದರಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೊ ರೈಟರ್ ಆಗಿ ವರ್ಕ್ ಮಾಡಿದೆ. ಕಂಪ್ಲೀಟ್ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಇದರಲ್ಲೂ ಅವ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ಸೊ ಇದೆಲ್ಲ ನಡೀತಾನೆ ಇತ್ತು. ಸೊ ಆ ಗ್ಯಾಪಲ್ಲಿ ಮಿಡ್ಲಲ್ಲಿ ನನಗೆ ಈ ಗಿರ್ಮಿಟ್ಗಿಂತ ಮುಂಚೆನೇ ಚಂದ ನನ್ನ ಹೆಂಡತಿ ಆಗಿ. ಹೌದು. ಸೊ ಹಿಂಗೆ ನಡೀತಾ ಇತ್ತು. ಅಂದರೆ KGF ಆಗ್ಬೇಕಾದ್ರೆ ಡಮ್ಮಿ ಲಿರಿಕ್ಸ್ ಎಲ್ಲ ಬರೆಯೋದು, ಅವ್ರ ಜೊತೆ ಕೂತ್ಕೊಂಡು ಕಂಪೋಸಿಂಗಿಗೆ ಬರೋದು, ಅಂಜನಿ ಪುತ್ರ ಆಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಅದು ಅಂದರೆ ಅಲ್ಲಿ ಏನು ನಾನು ಇಷ್ಟೆಲ್ಲ ಟ್ರಾವೆಲ್ ಮಾಡಿದೆ ಅದು ನನಗೆ ಇಂಡಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಒಂದು ಸಾಂಗ್ ಕಂಪೋಸಿಂಗ್ ಹೇಗೆ ನಡೀತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಯ್ತು ನನಗೆ. ಸೊ ಅಲ್ಲಿ ಆ ಒಂದು ಅವರ ಅಂಡರ್ ವರ್ಕ್ ಮಾಡಿದ್ದು ನನಗೆ. ಓಕೆ, ಸಾಕಷ್ಟು ಕಲ್ತಿದ್ರೆ ಒಂಥರ ಗುರುಗಳಂತಾನೆ ಹೇಳ್ಬೋದು. ಹೌದು. ಓಕೆ. ಇನ್ನು ಇವಾಗ ಪ್ರೆಸೆಂಟು ಗೊತ್ತೇ ನಿಮಗೆ, ನೀವು ಬರೆದಿರೋ ಒಂದು ಸಾಹಿತ್ಯ ಟ್ರೆಂಡಿಂಗಲ್ಲಿ ಅದೇ ಡೆವಿಲ್ಲು, ದರ್ಶನ್ ಅವ್ರದ್ದು ಬಹು ನಿರೀಕ್ಷಿತ ಚಿತ್ರ ಡೆವಿಲ್ಲು. ಅದರಲ್ಲೂ ಕೂಡ ರೊಮ್ಯಾಂಟಿಕ್ ಸಾಂಗ್ ಒಂದು ಫುಲ್ ಟ್ರೆಂಡ್ ಆಗಿದೆ. ಸೊ ಈ ಒಂದು ಆಪರ್ಚುನಿಟಿ ಯಾವ ಥರ ಬಂತು? ಸೊ ಅಜನೀಶ್ ಸರ್ ಜೊತೆ ನಾನು ಯಾವಾಗ ಸಿಂಗಾರ ಸಿರಿಯಕ್ಕಿಂತ ಮುಂಚೆ ನಾನು ರತ್ನನ್ ಪ್ರಪಂಚ ಅಂತ ಸಿನಿಮಾಗೆ ವರ್ಕ್ ಮಾಡಿದ್ದೆ. ಅದಾದಮೇಲೆ ಬೈಟು ಲವ್ ಅಂತ ವರ್ಕ್ ಮಾಡಿದ್ದೆ. ಸೊ ಸಿಂಗಾರ ಸಿರಿಯ ಆದಮೇಲೆ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ನಾನು ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. ಬಗೀರ ಯುವ ಆಗಿರ್ಬೋದು, ಅವರ ಜಸ್ಟ್ ಮ್ಯಾರಿಡ್ ಆಗಿರ್ಬೋದು. ಸೊ ಆ ಇದರಲ್ಲೇ ನನಗೆ ಅವಕಾಶ ಬಂದಿದ್ದು ಅವ್ರ ಕಡೆಯಿಂದನೇ. ನನಗೆ ಈಗ ಡೆವಿಲ್ ಮತ್ತು ಅವರೇ ಮ್ಯೂಸಿಕ್ ಮಾಡ್ತಾ ಇರೋದ್ರಿಂದ ಸೊ ಆ ಮೆಲಡಿ ಕಾಂಬಿನೇಷನ್ಗೆ ಅಂತಲೇ ಅವರು ಮತ್ತೆ ನನಗೆ ಡೈರೆಕ್ಟರ್ಗೆ ಅವ್ರು ನನ್ನ ಹೆಸರು ರೆಫರ್ ಮಾಡಿದಾಗ ಡೈರೆಕ್ಟರ್ ನಾನು ಮಾತಾಡಿ ಅವ್ರ ಜೊತೆ. ಸೊ ಹಾಗೆ ಆಗಿದ್ದದು. ಓಕೆ. ಅಲ್ಲ, ಈ ಸಾಹಿತ್ಯ ಬರೆದು ಈ ಒಂದು ಗ್ಯಾಪಲ್ಲಿ ಏನಾದ್ರು ದರ್ಶನ್ ಅವ್ರು ಏನಾದ್ರು ಶೂಟಿಂಗ್ ಟೈಮಲ್ಲಿ ಭೇಟಿ ಆಗಿದ್ರೆ, ಮಾತಾಡ್ಸಿದ್ರ? ಇಲ್ಲ, ನನಗೆ ಸರ್ನ ಮೀಟ್ ಮಾಡೋಕೆ ಅವಕಾಶ ಸಿಗಲಿಲ್ಲ. ಸೊ ನಾನು ಆ್ಯಕ್ಚುಲಿ ಈಗ ಒಂದೇ ಸರಕ್ಕಿಂತ ಮುಂಚೆ ಇನ್ನೊಂದು ಸಾಂಗ್ ಏನೋ ಒಂಥರ ಚಂದ ಅಂತ, ಅದು ಇನ್ನೂ ರಿಲೀಸ್ ಆಗಿಲ್ಲ. ಸೊ ಆ ಸಾಂಗ್ ಫಸ್ಟ್ ಬರ್ದಿದ್ದು ನಾವು. ಅದು ಫಸ್ಟ್ ಬರೆದಾದ್ಮೇಲೆ ಇದು ಒಂದೇ ಒಂದು ಸಲ ಸೆಕೆಂಡ್ ಬರ್ದಿದ್ದು ನಾನು ಸಾಂಗ್. ಓಕೆ. ಸೊ ಬಟ್ ನನಗೆ ಎಲ್ಲೂ ಅವಕಾಶ ಸಿಗಲಿಲ್ಲ. ಬಟ್ ಒಂದೇ ಒಂದು ಸಲ ಸಾಂಗ್ ಮಾಡಾದ್ಮೇಲೆ ಅವ್ರು ಇನ್ನೇನು ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಅಜ್ಜು ಸರ್ಗೆ ಅವರು ವಾಯ್ಸ್ ನೋಟ್ ಕಳಿಸಿದ್ರು. ದರ್ಶನ್ ಸರ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅನ್ನೋ ಥರ ವಾಯ್ಸ್ ನೋಟ್ ಕಳಿಸಿದ್ರು. ಅದನ್ನು ನಾನು ಕಾಂತಾರ ಮದನ ಮನಮೋಹಿನಿ ವರ್ಕ್ ಮಾಡ್ತಿದ್ದೆ ಅಜ್ಜು ಸರ್ ಜೊತೆಗೆ. ಆವಾಗ ಅವ್ರು ನನಗೆ ವಾಯ್ಸ್ ನೋಟ್ ಕೇಳಿಸಿದ್ರು. ನನಗೆ ಖುಷಿ ಆಯಿತು. ಅಂದರೆ ಅವರಿಂದ ಕಾಂಪ್ಲಿಮೆಂಟ್ ಬಂದಿರೋದು ಖುಷಿ ಆಯಿತು ನನಗೆ. ಓಕೆ. ಅಂದರೆ ಇವಾಗ ಏನಾದರೂ ದರ್ಶನ್ ಅವ್ರದ್ದು ಹೆಂಗೆ ಅಂತಾರೆ, ಕೆಲವು ಟೈಮು ಸಾಹಿತ್ಯವನ್ನು ಅವರು ಪ್ರೀ ರೆಕಾರ್ಡಿಂಗ್ ಹಾಕಿನ ಮುಂಚೆ ಆಗಿರ್ಬೋದು ಏನಾಗಿರ್ಬೋದು ಒಂದ್ಸಲ ಚೆಕ್ ಮಾಡ್ತಾರಂತೆ. ಅಂದರೆ ಅದರಲ್ಲಿ ಯಾವುದೇ ರೀತಿಯ ಯಾರಿಗೂ ಟಾಂಗ್ ಕೊಡೋದಾಗಿರ್ಬೋದು ಆ ಥರ ಏನು ಇರಬಾರ್ದು ಅನ್ನೋ ಥರ. ಸೊ ನಿಮ್ಮದು ಸಾಹಿತ್ಯ ರೊಮ್ಯಾಂಟಿಕ್ ಆಗಿರೋದ್ರಿಂದ ಸೊ ನೋಡಿರ್ತಾರೆ. ಹೌದು, ಆ ಥರ ಏನು ನನಗೇನು ಇದು ಬರಲಿಲ್ಲ. ಹಂಗಾಗಿ ಮೇ ಬಿ ಅವ್ರು ನೋಡಿ ಇಷ್ಟಪಟ್ಟಿರ್ಬೋದು. ಓಕೆ, ಇಷ್ಟಪಟ್ಟಿರ್ತಾರೆ. ಎಸ್. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.